ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಅಡಿಕೆ ಬೆಳೆಗಾರರಿಗೆ ಇವತ್ತು ಮತ್ತೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ರಾಜ್ಯದ ಹಲವು ಪ್ರಮುಖ ಮಾರುಕಟ್ಟೆಗಳಲ್ಲಿ ಅಡಿಕೆ ಬೆಲೆ ಮತ್ತೆ ಏರಿಕೆ ಕಂಡಿದ್ದು ರೈತರ ಮುಖದಲ್ಲಿ ಸಂತಸ ಮೂಡಿಸಿದೆ. ವಿಶೇಷವಾಗಿ ಶಿವಮೊಗ್ಗ, ಸಿರ್ಸಿ, ಚನ್ನಗಿರಿ, ತೀರ್ಥಹಳ್ಳಿ, ಸಾಗರ, ಯಲ್ಲಾಪುರ ಸೇರಿದಂತೆ ಹಲವೆಡೆ ಕ್ವಾಲಿಟಿ ಅಡಿಕೆಗೆ ಭಾರೀ ಡಿಮ್ಯಾಂಡ್ ಇದೆ. ಹಾಗಿದ್ರಿ ಇವತ್ತಿನ ಕರ್ನಾಟಕ ರಾಜ್ಯದ ಪ್ರಮುಖ ಮಾರ್ಕೆಟ್ಗಳಲ್ಲಿ ಅಡಿಕೆ ರೇಟ್ ಎಷ್ಟು ಇದೆ? ಯಾವ ಮಾರ್ಕೆಟ್ನಲ್ಲಿ ಹೈಯೆಸ್ಟ್ ರೇಟ್ ಸಿಕ್ಕಿದೆ? ಮುಂದಿನ ದಿನಗಳಲ್ಲಿ ರೇಟ್ ಇನ್ನೂ ಜಾಸ್ತಿ ಆಗಬಹುದಾ? ಈ ಎಲ್ಲಾ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವು ನೋಡ್ತಿರೋದು ಇನ್ಫೋಟೆಕ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ರತಿದಿನ ಕರ್ನಾಟಕದ ಮಾರ್ಕೆಟ್ ಅಪ್ಡೇಟ್ಸ್, ರೈತರಿಗೆ ಉಪಯುಕ್ತ ಮಾಹಿತಿ ಮತ್ತು ಅಫಿಷಿಯಲ್ ಸ್ಕೀಮ್ ಅಪ್ಡೇಟ್ಸ್ ಬೇಕಾದ್ರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮೊದಲು ಶಿವಮೊಗ್ಗ ಮಾರ್ಕೆಟ್ ಬಗ್ಗೆ ನೋಡೋದಾದ್ರೆ, ಶಿವಮೊಗ್ಗ ಎಪಿಎಂಸಿಯಲ್ಲಿ ಇವತ್ತು ಸರಕು ಅಡಿಕೆಗೆ ಸುಮಾರು 92,000ದಿಂದ 93,000ದವರೆಗೆ ಗರಿಷ್ಠ ರೇಟ್ ದಾಖಲಾಗಿದೆ. ರಾಶಿ ಅಡಿಕೆ 52,000ದಿಂದ 56,000ದವರೆಗೆ ಮಾರಾಟವಾಗ್ತಿದೆ. ಬೆಟ್ಟೆ ಅಡಿಕೆಗೆ 60,000ದ ಮೇಲಾಗಿಯೂ ಬೆಲೆ ಸಿಕ್ಕಿದೆ. ಇನ್ನು ಸಿರ್ಸಿ ಮಾರ್ಕೆಟ್ ಕಡೆ ನೋಡೋದಾದ್ರೆ, ಸಿರ್ಸಿಯಲ್ಲಿ ಚಾಲಿ ಅಡಿಕೆ 46,000ದಿಂದ 48,000ದವರೆಗೆ ಇದೆ. ರಾಶಿ ಅಡಿಕೆ 53,000ದ ಹತ್ತಿರ ಇದೆ. ಕೆಲ ಕ್ವಾಲಿಟಿ ಲಾಟ್ಗಳಿಗೆ ಇನ್ನೂ ಹೆಚ್ಚು ಡಿಮಾಂಡ್ ಇದೆ ಅಂತ ವ್ಯಾಪಾರಿಗಳು ಹೇಳ್ತಿದ್ದಾರೆ. ಇನ್ನು ನಮ್ಮ ಚನ್ನಗಿರಿ ಮಾರ್ಕೆಟ್ ಬಗ್ಗೆ ಹೇಳೋದಾದ್ರೆ, ಚನ್ನಗಿರಿ ತುಮ್ಕೋಸ್ ಮಾರ್ಕೆಟ್ನಲ್ಲಿ ಇವತ್ತು ರಾಶಿ ಅಡಿಕೆಗೆ ಸುಮಾರು 54,000ದವರೆಗೆ ರೇಟ್ ದಾಖಲಾಗಿದೆ. ಆವರೇಜ್ ರೇಟ್ 52,000ದ ಮೇಲಿದ್ದು ರೈತರು ಮಾರ್ಕೆಟ್ ಬಗ್ಗೆ ಫುಲ್ ಅಟೆನ್ಷನ್ ಕೊಡ್ತಿದ್ದಾರೆ. ಕೆಲವರು ಈಗ ಸೇಲ್ ಮಾಡ್ತಿದ್ರೆ, ಇನ್ನೂ ಕೆಲವರು ಮುಂದಿನ ದಿನಗಳಲ್ಲಿ ರೇಟ್ ಇನ್ನೂ ಜಾಸ್ತಿ ಆಗಬಹುದು ಅಂತ ಸ್ಟಾಕ್ ಇಟ್ಕೊಂಡಿದ್ದಾರೆ. ಈಗ ತೀರ್ಥಹಳ್ಳಿ ಮಾರ್ಕೆಟ್ ಕಡೆ ನೋಡೋದಾದ್ರೆ, ತೀರ್ಥಹಳ್ಳಿಯಲ್ಲಿ ಕ್ವಾಲಿಟಿ ಅಡಿಕೆಗೆ ಭಾರೀ ಡಿಮಾಂಡ್ ಇದೆ. ಕೆಲ ದಿನಗಳ ಹಿಂದೆ ಸರಕು ಅಡಿಕೆ 95,000ದ ಗಡಿ ದಾಟಿದ ಸುದ್ದಿ ರೈತರಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಇನ್ನು ಸಾಗರ ಮಾರ್ಕೆಟ್ನಲ್ಲಿ ಚಾಲಿ ಅಡಿಕೆ 40,000ದ ಮೇಲಿದ್ದು ರಾಶಿ ಅಡಿಕೆ 50,000ದ ಹತ್ರ ಇದೆ. ಸಾಗರ ಭಾಗದ ರೈತರು ಕೂಡ ಈಗ ಮಾರ್ಕೆಟ್ ರೇಟ್ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದಾರೆ. ಇನ್ನು ಯಲ್ಲಾಪುರ ಮಾರ್ಕೆಟ್ನಲ್ಲಿ ರಾಶಿ ಅಡಿಕೆ 55,000ದ ಹತ್ರ ಇದೆ. ಶಿಕಾರಿಪುರ ಮಾರ್ಕೆಟ್ನಲ್ಲಿ 52,000ದವರೆಗೆ ರೇಟ್ ಸಿಗ್ತಿದೆ. ಪುತ್ತೂರು ಮತ್ತು ಕುಂದಾಪುರ ಮಾರ್ಕೆಟ್ಗಳಲ್ಲೂ ಉತ್ತಮ ಬೆಲೆ ದಾಖಲಾಗಿದೆ. ಸ್ನೇಹಿತರೆ, ಈಗ ಹಲವರು ಒಂದು ಪ್ರಶ್ನೆ ಕೇಳ್ತಿದ್ದಾರೆ: ಅಡಿಕೆ ರೇಟ್ ಯಾಕಿಷ್ಟು ಏರಿಕೆಯಾಗ್ತಿದೆ? ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಪ್ರಕಾರ ಈ ಬಾರಿ ಕೆಲವು ಭಾಗಗಳಲ್ಲಿ ಮಳೆ ಪರಿಣಾಮದಿಂದ ಉತ್ಪಾದನೆ ಕಡಿಮೆಯಾಗಿದೆ. ಮತ್ತೊಂದು ಕಡೆ ಕ್ವಾಲಿಟಿ ಅಡಿಕೆಗೆ ಡಿಮ್ಯಾಂಡ್ ಜಾಸ್ತಿಯಾಗಿದೆ. ಅದರ ಜೊತೆಗೆ ಹೊರ ರಾಜ್ಯಗಳ ವ್ಯಾಪಾರಿಗಳು ಕೂಡ ಹೆಚ್ಚು ಖರೀದಿ ಮಾಡ್ತಿರೋದ್ರಿಂದ ಮಾರ್ಕೆಟ್ ಪ್ರೈಸ್ ಏರಿಕೆಯಾಗ್ತಿದೆ ಅಂತ ಹೇಳಲಾಗ್ತಿದೆ. ಆದರೆ ಒಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಮಾರ್ಕೆಟ್ ಯಾವಾಗ ಬೇಕಾದ್ರೂ ಚೇಂಜ್ ಆಗಬಹುದು. ಹೀಗಾಗಿ ರೈತರು ರೂಮರ್ಸ್ ನಂಬದೆ ಅಫಿಷಿಯಲ್ ಮಾರ್ಕೆಟ್ ರೇಟ್ ನೋಡಿ ಸೇಲ್ ಮಾಡೋದು ಉತ್ತಮ. ಸ್ನೇಹಿತರೆ, ಅಡಿಕೆ ಬೆಳೆ ಮಾಡೋದು ಅಷ್ಟು ಈಸಿ ಅಲ್ಲ. ಮಳೆ, ಲೇಬರ್ ಪ್ರಾಬ್ಲಮ್, ಡಿಸೀಸ್ ಇವೆಲ್ಲದರ ಮಧ್ಯೆ ರೈತರು ಕಷ್ಟಪಟ್ಟು ಬೆಳೆದ ಅಡಿಕೆಗೆ ಒಳ್ಳೆಯ ಬೆಲೆ ಸಿಕ್ಕಾಗ ಮಾತ್ರ ರೈತನಿಗೆ ನಿಜವಾದ ಸಂತೋಷ ಸಿಗುತ್ತದೆ. ಹೀಗಾಗಿ ಇವತ್ತಿನ ಮಾರ್ಕೆಟ್ ರೇಟ್ ನೋಡಿದ್ರೆ ಕರ್ನಾಟಕದ ಅಡಿಕೆ ರೈತರಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ ಅಂತ ಹೇಳಬಹುದು. ನಿಮ್ಮ ಭಾಗದಲ್ಲಿ ಇವತ್ತು ಅಡಿಕೆ ರೇಟ್ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವೀಗ ಸೇಲ್ ಮಾಡ್ತೀರಾ ಅಥವಾ ಇನ್ನೂ ಸ್ಟಾಕ್ ಇಡ್ತೀರಾ?